ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧ ಸದ್ಯ ಅಮೆರಿಕ, ಇಸ್ರೇಲ್, ಅದೇ ರೀತಿಯಾಗಿ ಇರಾನ್ ನಡುವೆ ನಡೀತಾ ಇದೆ. ಆದ್ರೆ ಕೇವಲ ಯುದ್ಧ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಇಲ್ಲ, ಅದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಕೂಡ ವ್ಯಾಪಿಸಿಕೊಂಡಿದೆ. ಯುದ್ಧದ ತೀವ್ರತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದ್ರೆ ಯುದ್ಧದ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಅಂತ ಏನ್ ಕರಿತೀವಿ, ಅದು ಕೇವಲ ಮಧ್ಯಪ್ರಾಚ್ಯ ರಾಷ್ಟ್ರ ಅಥವಾ ಅಮೆರಿಕ, ಇಸ್ರೇಲ್, ಇರಾನ್ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ಇಲ್ಲ, ಇಡೀ ಜಗತ್ತಿನ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಿದೆ ಅಥವಾ ಪರಿಣಾಮವನ್ನ ಬೀರ್ತಾ ಇದೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಕಾರಣಕ್ಕಾಗಿ ತೈಲ ತಲ್ಲಣ ಸೃಷ್ಟಿಯಾಗಿ ಬಿಟ್ಟಿದೆ. ಬಂಧುಗಳೇ, ಕಚ್ಚಾ ತೈಲ ಅನ್ನೋದಿದೆಯಲ್ಲ, ಇದು ಇಡೀ ಜಗತ್ತಿನ ಆರ್ಥಿಕತೆಯನ್ನ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ನಮ್ಮಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಅಥವಾ ಈ ಗ್ಯಾಸ್ ಬೆಲೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಯ್ತು ಅಂದ್ರೆ ನಾವು ಖರೀದಿ ಮಾಡುವಂತ ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗತ್ತೆ. ಅಂದ್ರೆ ಎಲ್ಲೋ ನಡೀತಿರುವಂತ ಯುದ್ಧ ಇದೆಯಲ್ಲ, ಅದು ನಮ್ಮ ಮನೆಯ ಅಡುಗೆ ಮನೆಯ ಮೇಲೂ ಕೂಡ ಪರಿಣಾಮವನ್ನ ಬೀರೋದಿಕ್ಕೆ ಶುರು ಆಗಿಬಿಟ್ಟಿದೆ. ಮುಂದೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ $100 ವರೆಗೆ ಬಂದು ತಲುಪಿದೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಮಂದಿಗೆ ಪೆಟ್ರೋಲ್ ಡೀಸೆಲ್ ಸಿಗಲ್ವೇನೋ ಎನ್ನುವಂತ ಆತಂಕ ಶುರುವಾಗಿದೆ. ಹೀಗಾಗಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಕೂಡ ಕಂಡು ಬರ್ತಾ ಇದೆ. ಯಾಕೆ ಈ ರೀತಿ ಒಂದು ಸುದ್ದಿಯನ್ನು ಸ್ಪ್ರೆಡ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನೊಂದು, ಪೆಟ್ರೋಲ್ ಡೀಸೆಲ್ ಬೆಲೆ ಹೀಗೆ ಇರುತ್ತಾ ಗೊತ್ತಿಲ್ಲ, ಯಾವಾಗ ಬೇಕಾದರೂ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು, ಕೋವಿಡ್ನಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕು ಅಂತ ಹೇಳಿ. ಯಾಕಂದ್ರೆ ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೀತು ಅಂತಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಸಹಜವಾಗಿಯೇ ಜಾಸ್ತಿ ಆಗೇ ಆಗತ್ತೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಗ್ಯಾಸ್ ಬೆಲೆಯೂ ಕೂಡ ಹೆಚ್ಚಳವನ್ನ ಮಾಡಲಾಗಿತ್ತು ಸ್ವಲ್ಪ ದಿನಗಳ ಹಿಂದೆ. ಅದರಲ್ಲೂ ಕೂಡ ಇನ್ನೊಂದಷ್ಟು ಸಮಸ್ಯೆ ಉಂಟಾಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇದು ಒಂದು ವಿಚಾರ, ಅಂದ್ರೆ ಯುದ್ಧದಿಂದ ನಮ್ಮ ಮೇಲೆ ಆಗ್ತಿರುವಂತ ಪರಿಣಾಮ. ಮತ್ತೊಂದು, ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಅಥವಾ ಅಸ್ಥಿರತೆಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀವಿ. ಸಾಕಷ್ಟು ಮಂದಿ ಹೂಡಿಕೆದಾರರು ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದೊಂದು ಆಯ್ತಾ. ಮತ್ತೊಂದು ಏನಾಗ್ತಿದೆ ಅಂದ್ರೆ, ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ನಮ್ಮ ಮೇಲೆ ಬೀರುತ್ತಿರುವಂತಹ ಪರಿಣಾಮ ಅಂದ್ರೆ, ಒಂದು ಕಡೆಯಿಂದ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಅದರ ಎದುರುಗಡೆ ಬೇರೆ ಬೇರೆ ದೇಶದ ಕರೆನ್ಸಿಗಳೆಲ್ಲವೂ ಕೂಡ ಕಂಪ್ಲೀಟ್ ವೀಕ್ ಆಗ್ತಾ ಇದ್ದಾವೆ. ಉದಾಹರಣೆಗೆ, ನಮ್ಮ ರೂಪಾಯಿ 93-94ಕ್ಕೆ ಬಂದು ತಲುಪಿದೆ. $1ಗೆ $93 ಅಥವಾ 94ರ ಆಸುಪಾಸಿಗೆ ಬಂದು ತಲುಪಿದೆ. ಇದರ ಇಂಪ್ಯಾಕ್ಟ್ ಏನು ಅಂದ್ರೆ, ನಾವು ಯಾವೆಲ್ಲ ವಸ್ತುಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಳ್ತೀವೋ ಅಥವಾ ಆಮದು ಮಾಡಿಕೊಳ್ತೀವೋ ಸಹಜವಾಗಿ ಅದರ ಬೆಲೆ ಜಾಸ್ತಿ ಆಗೋದಿಕ್ಕೆ ಶುರು ಆಗತ್ತೆ. ಅದು ಕೂಡ ಮತ್ತೊಮ್ಮೆ ಇಂಪ್ಯಾಕ್ಟ್ ಆಗೋದು ನಮ್ಮ ಅಡುಗೆ ಮನೆ ಮೇಲೆ ಅಥವಾ ನಮ್ಮ ದೈನಂದಿನ ಚಟುವಟಿಕೆ ಮೇಲೆ. ಇದೆಲ್ಲವೂ ಕೂಡ ಒಂದು ಕಡೆಯ ವಿಚಾರವ. ಇದು ನಮ್ಮ ದೇಶದ ಮೇಲೆ ಬೀರುತ್ತಿರುವಂತಹ ಪರಿಣಾಮ. ಸಹಜವಾಗಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆಯಿತು ಅಂದ್ರೆ ಇಡೀ ದೇಶದ ಆರ್ಥಿಕತೆ ಎಲ್ಲವೂ ಕೂಡ ಏರುಪೇರಾಗ್ಬಿಡುತ್ತೆ. ಆರ್ಥಿಕತೆ ಅಂದಾಗ ನಾವು ಹಾ ಹೂ ಅಂತ ಹೇಳಿ ಅದನ್ನ ಹಾಗೆ ತಿಳ್ಕೋಬೇಕು, ಹೀಗೆ ತಿಳ್ಕೋಬೇಕು ಅಂತಲ್ಲ. ಸಿಂಪಲ್, ನಾವು ಕೊಂಡುಕೊಳ್ಳುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಮ ಸಂಬಳ ಅಷ್ಟೇ ಇರುತ್ತೆ, ಆದ್ರೆ ಈ ಬೆಲೆ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸಿಂಪಲ್, ಹಣದುಬ್ಬರ ಅಂದ್ರೆ ಇಷ್ಟ ನಾವು ಆರಾಮಾಗಿ ಅರ್ಥವನ್ನ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ. ಆದ್ರೆ ಒಂದು ಮಾತ್ರ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ತಕ್ಷಣಕ್ಕೆ ತಜ್ಞರಿಗೂ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಹೇಗೆ, ಮುಂದೆ ಹೇಗೆ ಎನ್ನುವಂತ ರೀತಿಯಲ್ಲಿ. ಅದು ಚಿನ್ನ ಮತ್ತೆ ಬೆಳ್ಳಿಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, 2025 ಅಂದಾಗ ಚಿನ್ನ ಬೆಳ್ಳಿ ಬೆಲೆ ಅಂದಾಗ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತಾ ಇದ್ವಿ. 65% ರೈಸ್ ಆಗಿಬಿಟ್ಟಿತ್ತು. ಹೋಗ್ತಾ 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 ಎಲ್ಲಿವರೆಗೆ ಹೋಗ್ಬಿಟ್ಟಿತ್ತು ಅಂದ್ರೆ, ನಾನು ನೆನಪಿರುವ ಹಾಗೆ 24 ಕ್ಯಾರೆಟ್ 1,80,000ವರೆಗೆ ಹೋಗಿಬಿಟ್ಬಿಟ್ಟಿತ್ತು. ಅಂದ್ರೆ ಸಾರ್ವಕಾಲಿಕ ದಾಖಲೆಯ ರೀತಿಯಲ್ಲಿ ಬೆಲೆ ಏರಿಕೆ ಆಗಿತ್ತು. ಆದ್ರೆ ಇದೀಗ ಬಹಳ ದಿನಗಳಿಂದ, ಹೆಚ್ಚು ಕಡಿಮೆ ಒಂದು ವಾರದಿಂದ ಅಂತೂ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ನಾವು ತುಂಬಾ ಕಡೆಗಳು ನೋಡ್ತಾ ಇದ್ವಿ, ಅಂದ್ರೆ ಚಿನ್ನದ ಬೆಲೆ ಸಂಪೂರ್ಣ ಕುಸಿತ, ನೆಲಕ್ಕೆ ಮುಟ್ಟಿದ ಚಿನ್ನದ ಬೆಲೆ. ಹಾಗೇನಾಗಿಲ್ಲ. ಈಗ ಜನಸಾಮಾನ್ಯರು ಕೊಂಡುಕೊಳ್ಳುವ ರೀತಿಯಲ್ಲಂತೂ ಚಿನ್ನ ಇಲ್ಲ, ಈ ಕ್ಷಣಕ್ಕೂ ಕೂಡ ಇಲ್ಲ. ತೀರಾ ಜನಸಾಮಾನ್ಯರು ಮನೇಲಿ ಮದುವೆನೋ ಮತ್ತೊಂದು ಮಗದೊಂದು ಅಂದಾಗ ಆರಾಮಾಗಿ ಕೊಂಡುಕೊಳ್ಬಹುದು ಎನ್ನುವಂಥ ಸ್ಥಿತಿಯಲ್ಲಂತೂ ಈಗಿಲ್ಲ. ಸ್ವಲ್ಪ ದಿನಗಳ ಹಿಂದೆ ಎಷ್ಟಿತ್ತು ಚಿನ್ನದ ಬೆಲೆ ನೀವು ಯೋಚನೆ ಮಾಡಿ. ಆಗ ಜನಸಾಮಾನ್ಯರು ಕೊಂಡುಕೊಳ್ಳಬಹುದು ಎನ್ನುವಂಥ ಸ್ಥಿತಿಯಲ್ಲಿತ್ತು. ಈಗ ಕೊಂಡುಕೊಳ್ಳಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ನಾನು ಯಾಕೆ ಟೈಟಲ್ನಲ್ಲಿ ಭಾರಿ ಇಳಿಕೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೇನೆ ಅಂದ್ರೆ, ತೀರಾ ಏರಿಕೆ ಆಗಿತ್ತಲ್ಲ, ಅದು ಇಳಿಕೆಗೆ ಬಂದು ಒಂದು ಸ್ಟೇಬಲ್ ಎನ್ನುವಂಥ ಹಂತಕ್ಕೆ ಬಂದು ನಿಂತ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಂಗಂತೇಳಿ ತೀರಾ ಬಿದ್ದು ಹೋಗಿಬಿಡ್ತು, ಜನಸಾಮಾನ್ಯರು ಆರಾಮಾಗಿ ಜ್ಯುವೆಲ್ಲರಿ ಶಾಪಿಗೆ ಹೋಗು, ಸಿಕ್ಕಿದ ಬಂಗಾರ ತಗೊಂಡ್ ಬಾ, ಒಡವೆ ತಗೊಂಡ್ ಬಾ, ಹಾಕು, ಮದುವೆನ ಆರಾಮಾಗಿ ಮಾಡಿ ಮುಗಿಸು ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಆದ್ರೂ ಚಿನ್ನದ ಬೆಲೆ ಇಳಿಕೆ ಆಗ್ತಿರೋದು ಮಾತ್ರ ಸತ್ಯ, ಅಥವಾ ಬೆಳ್ಳಿಯ ಬೆಲೆ ಇಳಿಕೆ ಆಗ್ತಿರೋದು ಮಾತ್ರ ವಾಸ್ತವ ವಿಚಾರ. ಹಾಗಾದ್ರೆ ಯಾಕೆ ಹೀಗಾಗ್ತಿದೆ, ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಸಾಧ್ಯ ಆದಷ್ಟು ಸರಳ ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ.
ಬಂಧುಗಳೇ, ಈ ಸಾಧಾರಣವಾಗಿ ಏನಾಗ್ತಿತ್ತು ಅಂದ್ರೆ ಯುದ್ಧ ಅಂತ ಬರ್ತಾ ಇದ್ದ ಹಾಗೆ, ಅಥವಾ ಎಲ್ಲೇ ಒಂದು ಯುದ್ಧ ಆಗಲಿ, ಒಂದು ಸಣ್ಣ ಯುದ್ಧ ಆಯ್ತು ಅಂದ್ರೂ ಕೂಡ ಚಿನ್ನ ಬೆಳ್ಳಿ ಬೆಲೆ ಯಾವಾಗಲೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಏನಾಗುತ್ತೆ ಅಂದ್ರೆ ಯುದ್ಧ ಅಂತ ಪರಿಸ್ಥಿತಿ ಎಲ್ಲ ಆದಾಗ ಸಹಜವಾಗಿ ಜಾಗತಿಕವಾಗಿ ಒಂದು ಅಸ್ಥಿರತೆ ಅಥವಾ ಅನಿಶ್ಚಿತತೆ ಅದೆಲ್ಲವೂ ಕೂಡ ಸೃಷ್ಟಿಯಾಗ್ಬಿಡುತ್ತೆ. ಹೂಡಿಕೆದಾರರಿಗೆ ಮುಂದೇನು ಎನ್ನುವಂಥ ಪ್ರಶ್ನೆ ಎಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇರುತ್ತೆ. ಆಗೆಲ್ಲರೂ ಏನು ಮಾಡ್ತಾರೆ ಅಂದ್ರೆ ತುಂಬಾ ಸುರಕ್ಷಿತ ಅಂತ ಯೋಚನೆ ಮಾಡೋದು ಚಿನ್ನ ಬೆಳ್ಳಿಯ ಮೇಲೆ. ನಿಮ್ಮೆಲ್ರಿಗೂ ಕೂಡ ಗೊತ್ತು, ಅದನ್ನು ಹೂಡಿಕೆದಾರರ ಪಾಲಿನ ಏನನ್ಬಹುದು, ಒಂದು ದೊಡ್ಡ ಅವರಿಗೊಂದು ಒಳ್ಳೆ ಬ್ರಹ್ಮಾಸ್ತ್ರ ಸಿಕ್ಕ ರೀತಿಯಲ್ಲಿ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಚಿನ್ನ ಮತ್ತೆ ಬೆಳ್ಳಿ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಮ್ಮ ಬಳಿ ಇರುವಂತಹ ಹಣವನ್ನ ತುಂಬಾ ಸುರಕ್ಷಿತ ಎನ್ನುವಂಥ ಕಾರಣಕ್ಕಾಗಿ ಆ ರೀತಿಯಾಗಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಯಾವಾಗಲೇ ಯುದ್ಧ ಆದರೂ ಕೂಡ, ಯಾವುದೇ ದೇಶದಲ್ಲಿ ಯುದ್ಧ ಆದರೂ ಕೂಡ, ಈ ಹಿಂದೆ ಉಕ್ರೇನ್ ಯುದ್ಧ ಆದಾಗ ಅಥವಾ ಇಸ್ರೇಲ್ ಮತ್ತೆ ಈ ಪ್ಯಾಲೆಸ್ತೈನ್ ಯುದ್ಧ ಆದಾಗ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಾನೆ ಇತ್ತು. ಆದ್ರೆ ಈ ಬಾರಿ ಅದು ಉಲ್ಟಾ ಎನ್ನುವ ರೀತಿಯಲ್ಲಿ ಆಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಈ ರೀತಿಯಾಗಿ ಉಲ್ಟಾ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಹೆಚ್ಚು ಕಡಿಮೆ 40 ವರ್ಷಗಳಲ್ಲೇ ಪ್ರಪ್ರಥಮ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಯಾಕಿದನ್ನ ಭಾರಿ ಇಳಿಕೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಈ ಯುದ್ಧ ಆರಂಭ ಆಗುವಂತ ಸಂದರ್ಭದಲ್ಲಿ ಫೆಬ್ರವರಿ 28 ಸಂದರ್ಭದಲ್ಲಿ ಯುದ್ಧ ಆರಂಭ ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಆಗಲೇ ನಿಮಗೆ 22 ಕ್ಯಾರೆಟ್ ಚಿನ್ನ ಅಂತ ಬಂದಾಗ, ನಾನು 24 ವಿಚಾರಕ್ಕೆ ಹೋಗಲ್ಲ, 22 ಅಂದಾಗ ಅದು ಆಭರಣಗಳಿಗೆ ಬಳಸುವಂತ ಚಿನ್ನ, 24 ಅಂದಾಗ ಹೂಡಿಕೆ ಮಾಡುವಂತವರಿಗೆ ಚಿನ್ನದ ಗಟ್ಟಿ ಬಿಸ್ಕೆಟ್ ಅಂತ ಏನು ಕರಿತೀವಿ ಅದು 24. ಈ ಆಭರಣಕ್ಕೆ ಬಳಸೋದು 22 ಕ್ಯಾರೆಟ್ ಚಿನ್ನ. ಅದೆಷ್ಟಿತ್ತು ಹೇಳಿ, ನೀವು ನೆನಪಿರ್ಬೋದು, 1,60,000 ಆಸುಪಾಸಿನಲ್ಲಿ ಇತ್ತ. ಈಗ ನೋಡುವಾಗ ನಾನು ಬೆಂಗಳೂರಿನ ರೇಟ್ ಹೇಳ್ತೀನಿ, ಇವತ್ತು ನಾವು ನೋಡಿದಾಗ ಅದು ಎಷ್ಟಕ್ಕೆ ಬಂದಿದೆ ಅಂದ್ರೆ ಬರೀ ಒಂದು 23-24 ದಿನದಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ ನೋಡಿ. 1 ಗ್ರಾಮ್ ಚಿನ್ನಕ್ಕೆ 22 ಕ್ಯಾರೆಟ್ ಇವತ್ತೇ 270 ರೂಪಾಯಿ ಇಳಿಕೆ ಆಗಿದೆ. 12,865ಕ್ಕೆ ಬಂದಿದೆ. ಅಂದರೆ 10 ಗ್ರಾಮ್ಗೆ 1,28,650ಕ್ಕೆ ಬಂದಿದೆ. ಇದು ಬಹಳ ಕಡಿಮೆ ಅಂತಲ್ಲ, ನನ್ನ ಪ್ರಕಾರ ತಕ್ಕ ಮಟ್ಟಿಗೆ ಈ ಮಿಡಲ್ ಕ್ಲಾಸ್ನವ್ರು ಕೊಂಡ್ಕೊಳ್ಬಹುದು ಅನ್ನೋದು ಯಾವಾಗ ಅಂದ್ರೆ, ಒಂದು ಗ್ರಾಮಿಗೆ ಒಂದು 10,000ಕ್ಕೆ ಬಂದು ತಲುಪಿದಾಗ, ಅಥವಾ ಒಂದು 10 ಗ್ರಾಮ್ಗೆ 1 ಲಕ್ಷ ಬಂದು ತಲುಪಿದಾಗ ಅದು ಭಾರಿ ರೇಟೇ, ಅದು ಓಕೆ ಪರವಾಗಿಲ್ಲ ಎನ್ನುವ ಹಂತಕ್ಕೆ ಬಂದ್ಬಿಡುತ್ತೆ. ಇದೇನು ಕಡಿಮೆ ರೇಟ್ ಏನಲ್ಲ. ಆದರೆ ಒಂದಷ್ಟು ತಜ್ಞರ ಪ್ರಕಾರ ಇದು ಇನ್ನಷ್ಟು ಇಳಿಕೆ ಆಗಬಹುದು ಎನ್ನುವ ರೀತಿಯಲ್ಲಿ ಅವರು ಅಂದಾಜನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಗೆ 1,60,000 ಎಲ್ಲಿ, 1,28,000 ಎಲ್ಲಿ ಅನ್ನೋದನ್ನ ನೀವು ಯೋಚನೆ ಮಾಡಿ. ಬೆಳ್ಳಿ ರೇಟ್ ಅಂತೂ ಅರ್ಧಕ್ಕರ್ಧ ಇಳಿಕೆ ಆಗಿಬಿಟ್ಟಿದೆ. ಎಲ್ಲಿಗೆ ಹೋಗಿತ್ತು ಹೇಳಿ? 4 ಲಕ್ಷದ ಕೆಜಿಗೆ 4,20,000 ಹೋಗ್ಬಿಟ್ಟಿತ್ತು. ಈಗ ಅದು 2,20,000ಕ್ಕೆ ಬಂದು ತಲುಪಿದೆ. ಅಂದ್ರೆ 50% ಬೆಳ್ಳಿ ಬೆಲೆಯಲ್ಲಿ ಇದೀಗ ಕುಸಿತ ಆಗಿದೆ. ಚಿನ್ನದ ಬೆಲೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಕುಸಿತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನಾಗ್ಲೇ ಹೇಳಿದಾಗೆ ಹೆಚ್ಚು ಕಡಿಮೆ 40 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ಕುಸಿತ ಆಗಿದೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನ ನಾನು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ, ಕೇಳಿ ಬಂಧುಗಳೇ. ಒಂದೇನಾಗ್ತಿದೆ ಅಂದ್ರೆ, ಡಾಲರ್ ಇದೀಗ ವಿಪರೀತ ಸ್ಟ್ರಾಂಗ್ ಆಗೋದಿಕ್ಕೆ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಸಾಧಾರಣವಾಗಿ ಇಂತಹ ಅಸ್ಥಿರತೆ ಇದ್ದಂಥ ಸಂದರ್ಭದಲ್ಲಿ ಯಾವ ಕರೆನ್ಸಿ ಸ್ಟ್ರಾಂಗ್ ಅನ್ನೋದನ್ನ ಜನ ಯೋಚನೆ ಮಾಡ್ತಾರೆ. ಆ ಕರೆನ್ಸಿಯ ಮೇಲೆ ಜನ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಮ್ಮ ಬಳಿ ಇರುವಂತ ಕರೆನ್ಸಿಯನ್ನ ಮಾರಾಟ ಮಾಡಿ ಸ್ಟ್ರಾಂಗ್ ಇರುವಂತ ಕರೆನ್ಸಿ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈಗಲೂ ಕೂಡ ಎಲ್ರಿಗೂ ನಂಬಿಕೆ ಇರೋದಂದ್ರೆ ಅಮೆರಿಕದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಅವರು ತುಂಬಾ ಸ್ಟೇಬಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ. ಹೀಗಾಗಿ ಏನು ಮಾಡ್ತಿದ್ದಾರೆ ಅಂದ್ರೆ, ಎಲ್ಲರೂ ಕೂಡ ಅಮೆರಿಕನ್ ಡಾಲರ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮತ್ತೊಂದೇನಾಗಿದೆ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲಾ ವ್ಯವಹಾರ ನಡೆಯುವುದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಮೇಲೆಯೇ. ಉದಾಹರಣೆಗೆ ಈಗ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ. ಈಗ $100-120 ಬಂದಿದೆ ಬ್ಯಾರಲ್ಗೆ ಅಂದಾಗ ಅಲ್ಲೂ ಕೂಡ ವ್ಯವಹಾರ ನಡೆಯುವುದು ಡಾಲರ್ನಲ್ಲಿ ಅಲ್ಲ. ಈಗ ಕಚ್ಚಾ ತೈಲವನ್ನ ಖರೀದಿ ಮಾಡೋದಕ್ಕೆ ನಾವು ಹೆಚ್ಚೆಚ್ಚು ಡಾಲರ್ ಅನ್ನ ವಿನಿಯೋಗಿಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನಾವು ಡಾಲರ್ ಅನ್ನು ಹುಡುಕ್ಬೇಕು, ಹೆಚ್ಚು ಡಾಲರ್ ಬೇಕು, ನನಗೆ ಡಾಲರ್ ಬೇಕು ಎನ್ನುವ ರೀತಿಯಲ್ಲಿ. ಅಂದ್ರೆ ಡಾಲರ್ಗೆ ಇದೀಗ ವಿಪರೀತ ಡಿಮ್ಯಾಂಡ್ ಶುರುವಾಗಿ ಬಿಟ್ಟಿದೆ. ಹೀಗಾಗಿ ಸಹಜವಾಗಿ ಏನಾಗಿಬಿಟ್ಟಿದೆ ಅಂದ್ರೆ, ಡಾಲರ್ ತುಂಬಾನೇ ಸ್ಟ್ರಾಂಗ್ ಆಗೋದಿಕ್ಕೆ ಶುರುವಾಗಿದೆ. ಒಂದು ಅರ್ಥ ಆಯ್ತು ಅನ್ಕೊಳ್ತೀನಿ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಅದು ಹೇಗೆ ಚಿನ್ನದ ಬೆಲೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದನೇ ಪಾಯಿಂಟಿಗೆ ಬರ್ತೀನಿ ನಾನು, ಹೇಗೆ ಅನ್ನೋದನ್ನ. ಬಂಧುಗಳೇ, ಪ್ರತಿ ದೇಶವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಡಾಲರ್ನಲ್ಲೇ ಖರೀದಿಯನ್ನ ಮಾಡಬೇಕಾಗತ್ತೆ. ಈಗ ನಾವು ರೂಪಾಯಿ ಅಂದ್ರೆ, ಈಗ ಇನ್ನು ಸಿಂಪಲ್ ಆಗಿ ಹೇಳ್ತೀನಿ, 1 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಇಟ್ಕೊಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಾಲರನ್ನೇ ವಿನಿಯೋಗಿಸ್ತೀನಿ. ಈಗ ಏನಾಗಿದೆ ಅಂದ್ರೆ, ಡಾಲರ್ನ ಮೌಲ್ಯ ಜಾಸ್ತಿ ಆಗಿದೆ. ಈಗ ರೂಪಾಯಿ ಅಂತ ಬಂದಾಗ 93-94 ಆಸುಪಾಸಿಗೆ ಬಂದಿದೆಯಲ್ಲ. ಹೀಗಾಗಿ ನಾನು ಏನು ಮಾಡಬೇಕಾಗತ್ತೆ, ಹೆಚ್ಚಿನ ರೂಪಾಯಿಯನ್ನ ಹೂಡಿಕೆ ಮಾಡಬೇಕಾಗತ್ತೆ. ಡಾಲರ್ನಿಂದ ಚಿನ್ನವನ್ನ ಖರೀದಿ ಮಾಡೋದಿಕ್ಕೆ ಡಾಲರ್ಗೋಸ್ಕರ ಹೆಚ್ಚಿನ ರೂಪಾಯಿಯನ್ನ ನಾನು ಹೂಡಿಕೆ ಮಾಡಬೇಕಾಗಿದೆ. ಹೀಗಾಗಿ ಏನಾಗಿಬಿಡುತ್ತೆ ಅಂದ್ರೆ, ಸಹಜವಾಗಿ ನಮ್ಮಲ್ಲಿ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಚಿನ್ನಗೆ ಹೆಚ್ಚಿನ ಬೇಡಿಕೆ ಇರೋದಿಲ್ಲ.
ಚಿನ್ನದ ಪೂರೈಕೆ ಏನೋ ಇದೆ, ಆದರೆ ಚಿನ್ನಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇಲ್ಲ. ಕಾರಣ ಡಾಲರ್ ಮೌಲ್ಯ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಏನಾಗಿಬಿಡುತ್ತೆ ಅಂದ್ರೆ ಪ್ರತಿ ಕರೆನ್ಸಿಗಳ ವಿಚಾರದಲ್ಲೂ ಕೂಡ ಹೀಗೆ ಆಗಿಬಿಟ್ಟಿದೆ. ಹೀಗಾಗಿ ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಚಿನ್ನದ ಬೆಲೆ ಇಳಿಕೆ ಆಗೋದಿಕ್ಕೆ ಶುರುವಾಗುತ್ತೆ. ಯಾವಾಗಲೂ ಕೂಡ ಅಷ್ಟೇ, ಮಾರುಕಟ್ಟೆಯ ಹಾಗೆ ಅಥವಾ ಆರ್ಥಿಕತೆಯ ಹಾಗೆ, ಡಾಲರ್ ಸ್ಟ್ರಾಂಗ್ ಆದಷ್ಟು ಚಿನ್ನ ಇನ್ನಷ್ಟು ಕುಸಿಯೋದಿಕ್ಕೆ ಶುರುವಾಗುತ್ತೆ, ಚಿನ್ನದ ಮೇಲೆ ಡಿಮ್ಯಾಂಡ್ ಕೂಡ ಕುಸಿಯೋದಿಕ್ಕೆ ಶುರುವಾಗುತ್ತೆ. ಇದು ಒಂದು ವಿಚಾರ. ಮತ್ತೊಂದು ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ ಹಿಂದೆ ತುಂಬಾ ಸುರಕ್ಷಿತ ಅಂತ ಹೇಳಿ ಚಿನ್ನ ಅನಿಸ್ತಾ ಇತ್ತಲ್ಲ, ಈಗ ಚಿನ್ನದ ಮೇಲಿನ ಹೂಡಿಕೆಯನ್ನ ತೆಗೆದು ಅಮೆರಿಕನ್ ಡಾಲರ್ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಚಿನ್ನ ಬೇಡ ನನಗೆ ದೂರ ಹೋಗು ಅಂತೇಳಿ ಚಿನ್ನದ ಬದಲಾಗಿ ಎಲ್ಲರೂ ಕೂಡ ಡಾಲರ್ ಮೇಲೆ ಹೂಡಿಕೆಯನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಚಿನ್ನಕ್ಕೆ ಆ ಡಿಮ್ಯಾಂಡ್ ಕುಸಿತ ಆಗೋದಿಕ್ಕೆ ಶುರು ಆಗಿದೆ. ಒಂದು ವಿಚಾರ ನಿಮಗೆ ಇದು ನೀಟಾಗಿ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತೊಂದೇನಾಗಿದೆ ಅಂದ್ರೆ ಅಮೆರಿಕದಲ್ಲಿನ ಒಂದಷ್ಟು ನಿರ್ಧಾರಗಳು, ಅಲ್ಲಿನ ಫೆಡರಲ್ ರಿಸರ್ವ್ ಇದೆಯಲ್ಲ, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಇದ್ದ ರೀತಿಯಲ್ಲಿ ಅವ್ರದ್ದೊಂದು ಬ್ಯಾಂಕ್ ಇದೆಯಲ್ಲ, ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಬಾಂಡ್ಗಳಿಗೆ ಬಡ್ಡಿ ದರವನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಥವಾ ಬಡ್ಡಿ ದರ ಕಡಿಮೆ ಆಗಿಲ್ಲ, ಸ್ಥಿಮಿತವಾಗಿದೆ, ಅಥವಾ ಬಡ್ಡಿ ದರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹೀಗಾಗಿ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನೀವು ಚಿನ್ನ ಅಂತ ಇಟ್ಕೊಳ್ಳಿ, ಚಿನ್ನ ಮನೇಲಿ ಇಟ್ಕೊಂಡ್ರೆ ಚಿನ್ನ ಏನಾದ್ರು ಮರಿ ಹಾಕುತ್ತಾ ಇಲ್ಲ, ಅಥವಾ ಚಿನ್ನ ಏನಾದ್ರು ನಿಮಗೆ ಬಡ್ಡಿಯನ್ನ ಕೊಡುತ್ತಾ ಇಲ್ಲ. ಚಿನ್ನವನ್ನ ಮಾರಾಟ ಮಾಡಿದ್ರೆ ನಿಮಗೆ ಹೆಚ್ಚಿನ ದುಡ್ಡು ಸಿಗುತ್ತೆ, ಅದೆಲ್ಲವೂ ಕೂಡ ಆಗುತ್ತೆ. ಇಲ್ಲ ಚಿನ್ನ ನಾನು ಮನೇಲೇ ಇಟ್ಕೋತೀನಿ ಅಂತಂದ್ರೆ ನಿಮ್ಗೆ ಏನಾದ್ರೂ ಆಗುತ್ತಾ? ಇಲ್ಲ. ಅದೇ ನೀವೇನಾದ್ರೂ ಈ ಅಮೆರಿಕದ ಈ ಬಾಂಡ್ಗಳ ಮೇಲೆ ಹೂಡಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ನಿಮಗೆ ಹೆಚ್ಚೆಚ್ಚು ಬಡ್ಡಿ ಸಿಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಬಡ್ಡಿ ದರ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ಅಥವಾ ಬಡ್ಡಿ ದರ ಕಡಿಮೆ ಆಗದೆ ಇರುವಂತ ಕಾರಣಕ್ಕಾಗಿ. ಹೀಗಾಗಿ ಜನ ಏನ್ ಮಾಡ್ತಿದ್ದಾರೆ, ಚಿನ್ನದಿಂದ ನಮ್ಗೆ ಈಗೇನು ಪ್ರಯೋಜನ ಇಲ್ಲಪ್ಪ, ನನ್ನ ಈ ಒಳ್ಳೆ ಟೈಮು, ಹೆಚ್ಚೆಚ್ಚು ಬಡ್ಡಿಯ ಹಣವನ್ನ ರಿಸೀವ್ ಮಾಡೋಣ ಎನ್ನುವಂತ ಕಾರಣಕ್ಕಾಗಿ ಜನ ಅಮೆರಿಕನ್ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ, ಅಮೆರಿಕನ್ ಡಾಲರ್ಗಳ ಮೇಲೆ ಹೂಡಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆ ಕುಸಿತಾ ಇದೆ, ಕೆಳಗೆ 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 ಹೋಗೋದಿಕ್ಕೆ ಶುರುವಾಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಮಾರುಕಟ್ಟೆಗೆ ಚಿನ್ನ ವಿಪರೀತ ಅಂದ್ರೆ ವಿಪರೀತ ಪೂರೈಕೆ ಆಗ್ತಾ ಇದೆ. ಹಿಂದೆ ಇದೆಲ್ಲವೂ ಕೂಡ ಸಿಕ್ಕಾಬಟ್ಟೆ ಇತ್ತು, ಅಂದ್ರೆ ರೇಟ್ ಜಾಸ್ತಿ ಇತ್ತು, ಜೊತೆಗೆ ಶೇರ್ ಮಾರ್ಕೆಟ್ ನಲ್ಲಿ ತುಂಬಾ ಜನ ಕಳ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಮ್ಮ ಹತ್ರ ಇರುವಂತಹ ಚಿನ್ನ ಎಲ್ಲವನ್ನು ಕೂಡ ಮಾರ್ಕೆಟ್ಗೆ ತರ್ತಾ ಇದ್ದಾರೆ, ಅಥವಾ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಚಿನ್ನದ ಪೂರೈಕೆ ಜಾಸ್ತಿ ಆಗಿದೆ, ಚಿನ್ನಕ್ಕೆ ಇದ್ದಂತ ಬೇಡಿಕೆ ಕಡಿಮೆ ಆಗಿತ್ತು. ಆ ಕಾರಣಕ್ಕಾಗಿ ಚಿನ್ನದ ಬೆಲೆ ಇದೀಗ ಇಳಿಕೆ ಆಗಿದೆ. ಆದ್ರೆ ಹೀಗೆ ಇರುತ್ತಾ? ಯಾರಿಗೂ ಕೂಡ ಇದನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದಷ್ಟು ತಜ್ಞರು ಹೇಳ್ತಾ ಇರೋದು, ಇನ್ನೂ ಒಂದು ತಿಂಗಳು ಅಥವಾ ಇನ್ನೂ ಒಂದೊಂದೂವರೆ ತಿಂಗಳು ಚಿನ್ನದ ಬೆಲೆ ಹೀಗೆ ಸ್ವಲ್ಪ 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 ಕಡಿಮೆ ಆಗ್ತಾನೆ ಹೋಗ್ಬೋದು, ಒಂದೊಳ್ಳೆ ರೇಟಿಗೆ ಬಂದು ನಿಂತ್ಕೊಳ್ಬಹುದು. ಇಯರ್ ಎಂಡ್ ಅನ್ನುವ ಸಂದರ್ಭದಲ್ಲಿ ಚಿನ್ನದ ಬೆಲೆ ಮತ್ತೆ ಪಿಕಪ್ ಆಗಿಬಿಡುತ್ತೆ, ಚಿನ್ನದ ಬೆಲೆ ಮತ್ತೊಮ್ಮೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ, ನೋಡ್ತಾ ಇರಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ತಜ್ಞರು ಹೇಳ್ತಾ ಇರೋದು ಕೂಡ ಅದನ್ನೇ. ಮುಂದೆ ಹೋಗ್ತಾ 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 ಜನ ಮತ್ತೊಮ್ಮೆ ಡಾಲರ್ ಅನ್ನ ಬಿಟ್ಟು ಚಿನ್ನದ ಕಡೆಗೆ ಬರೋಕ್ ಶುರು ಮಾಡ್ಕೊಳ್ತಾರೆ, ಆಗ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಚಿನ್ನವನ್ನ ಕೊಂಡ್ಕೊಳ್ಳೋಕೆ ಒಳ್ಳೆ ಸಮಯವಾ? ಒಂದಷ್ಟು ತಜ್ಞರು ಹೇಳ್ತಿರೋದು, ಮದುವೆ ಸಮಾರಂಭ ಅಂತದೇನಾದ್ರೂ ಇದ್ರೆ ಅದೊಂದು ಸ್ವಲ್ಪ ಬೆಟರ್ ಟೈಮ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಚಿನ್ನ ಇನ್ನೂ ತೀರಾ ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆನೆ ಇಟ್ಕೊಳ್ಳೋಕೆ ಹೋಗಬೇಡಿ, ಒಂದು ಹಂತಕ್ಕೆ ಕಡಿಮೆ ಆಗಿದೆ, ಇದೆ ಬೆಟರ್ ಟೈಮ್ ಎನ್ನುವಂತ ಮಾತನ್ನ ಒಂದಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಯಾರಿಗೂ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.